ದೀಪಾವಳಿ ಮುಗಿದ ನಂತರ ಕಾರ್ತಿಕ ಸೋಮವಾರ ಮಾಸ ಶುರು ಆಗಿದೆ. ಅಕ್ಟೋಬರ್ 27ನೇ ತಾರೀಕು ಮೊದಲನೇ ಕಾರ್ತಿಕ ಸೋಮವಾರ, ನವೆಂಬರ್ 3ನೇ ತಾರೀಕು 2ನೇ ಕಾರ್ತಿಕ ಸೋಮವಾರ, ನವೆಂಬರ್ 10 3ನೇ ಕಾರ್ತಿಕ ಸೋಮವಾರ, ಕಡೆಯ ಕಾರ್ತಿಕ ಸೋಮವಾರ ಬಂದು ನವೆಂಬರ್ 17ನೇ ತಾರೀಕು ಬಿದ್ದಿದೆ. ಪ್ರತಿ ಸೋಮವಾರ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಪಾಕತೋಗು ಮುನೇಶ್ವರ ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದನೂ ನಾವು ಪರಮಶಿವನಿಗೆ ದೀಪೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಸೋಮವಾರ ಸಾಯಂಕಾಲ ಕಾರ್ತಿಕ ಸೋಮವಾರ ಸಂಜೆ 5:00 ಪರಮಶಿವನಿಗೆ ಮಹಾಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾ ಅಲಂಕಾರ, ಅದಾದ ನಂತರ ದೀಪೋತ್ಸವ ಕಾರ್ಯಕ್ರಮ, ಅದಾದ್ಮೇಲೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಕಡೆಯ ಸೋಮವಾರ ಮಾತ್ರ ವಿಶೇಷವಾಗಿ ಸಾಯಂಕಾಲ ಶಿವನಿಗೆ ಶತರುದ್ರೋತ್ಸವವನ್ನು ನಡೆಸ್ತೀವಿ. ವೇದ ಪಾರಾಯಣ ಕಲ್ತಿರುವಂಥ ಪಂಡಿತರು ಬಂದು ಶತರುದ್ರೋತ್ಸವನ ಮಾಡ್ತಾರೆ. ಅದಾದಮೇಲೆ ಲಕ್ಷ ದೀಪೋತ್ಸವ ಸಹ ಇರುತ್ತೆ. ಭಕ್ತಾದಿಗಳು ಸಹಸ್ರಾರು ಭಕ್ತಾದಿಗಳು ಬಂದು ಈ ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಂಡು ಪರಮಶಿವನಿಗೆ ತಮ್ಮ ಕೈಯಾರ ದೀಪಗಳನ್ನ ಹಚ್ಚೋದು ಬಹಳ ವಿಶೇಷವಾಗಿದೆ. ಅವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ಈ ಒಂದು ಅದ್ಧೂರಿ ಲಕ್ಷ ದೀಪೋತ್ಸವ ಚಾಲನೆಯನ್ನ ನಮ್ಮ ನೆಚ್ಚಿನ ನಾಯಕರು, ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರು, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಜಯನಗರದ ಮಾಜಿ ಶಾಸಕಿಯಾದ ಸನ್ಮಾನ್ಯ ಶ್ರೀ ಸೌಮ್ಯ ರೆಡ್ಡಿರವರು ಚಾಲನೆಯನ್ನು ನೀಡ್ತಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗೊಳಿಸಬೇಕು ಮತ್ತು ಪರಮಶಿವನ ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೇಳ್ಕೊತೇನೆ.